ಹಾಡಿಗೆಯಿಂದ ಈ ರಿಲೀಸ್ ಮಾಡಿಸಿದ್ದು ತುಂಬ ಸ್ಪೆಷಲ್ ಅನಿಸುತ್ತೆ. ಯಾಕೆಂದರೆ ಹೊಸ ಚಿಗುರು ಹಳೆ ಬೇರು ಕೂಡಿರೋದು ಮರಸರು. ನಾವೆಲ್ಲರೂ ಈ ಹೆಸರಿದೆಯಲ್ಲ ನಮ್ಮ ಸಂಸ್ಕೃತಿ, ಅದಕ್ಕೊಂದು ಎನರ್ಜಿ ತರಬೇಕಾಗಿದೆ. ಹೇಗೆ ನಾನು ಸಾಮಾನ್ಯವಾಗಿ ಎಲ್ಲ ಕಾರ್ಯಕ್ರಮಕ್ಕೆ ಹೋದಾಗ ಎಲ್ಲ 40 ಮೇಲೆ ನಮ್ಮ ಆಡಿಯನ್ಸ್ ಅಲ್ಲಪ್ಪ, ನಮ್ಮ ಹುಡುಗರು ನಾವು ಯಾವಾಗಲೂ ವಿದೇಶದ ಬಗ್ಗೆ ಹೇಳ್ತೀವಿ. ರಮಾ ಅವ್ರು ಹೇಳಿದಾಗೆ ಆ್ಯಕ್ಚುಲಿ ಅಲ್ಲಿಯ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ಮಕ್ಕಳಿಗಿಂತ ಹೆಚ್ಚು ಗೊತ್ತಿದೆ. ಸೊ ಫಸ್ಟು ಈ ನಮ್ಮ ಸಂಸ್ಕೃತಿ ಅನ್ನೋದು ನಮ್ಮ ಮನೆಯ ಮಾತಾಗಬೇಕು ಆಗುತ್ತೆ ಅಂತ ನನಗೆ ಅನಿಸುತ್ತೆ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಎಲ್ಲ ನಮ್ಮ ಮಕ್ಕಳು ಬೇಜಾರು ಮಾಡ್ಕೊಂಡ್ಬಿಡ್ತಾರೋ, ಅಥವಾ ಬೆಳಿಗ್ಗೆ ಆಲ್ ಇಂಡಿಯಾ ರೇಡಿಯೋದು ಹಳೆ ರಾಗಗಳನ್ನ ಬೆಳಿಗ್ಗೆ ಒಳ್ಳೆಯ ರಾಗಗಳನ್ನ ಒಳ್ಳೆ ಸಂಗೀತ ತಿಳ್ಕೊಂಡವರು ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರುವಾಗ ಇವರು ಟಕ್ ಅಂತ FM ಆಗ್ತಾ ಇರ್ತಾರೆ. ನಮ್ಮನೇಲೂ ಸಾಧಾರಣವಾಗುತ್ತೆ. ಒಂದು ಎನ್ವೈರನ್ಮೆಂಟಲ್ ಅದು ನಾವು ಯಾರ ಜೊತೆ ನಮ್ಮ ಫ್ರೆಂಡ್ಶಿಪ್ ಯಾರ ಜೊತೆ ಇರುತ್ತೆ, ನಾವು ಯಾವ ಸರೌಂಡಿಂಗಲ್ಲಿ ಬೆಳಿತೀವಿ ಅನ್ನೋದೆಲ್ಲ ಬಹಳ ಮುಖ್ಯ ಆಗುತ್ತೆ. ಸೊ ನಾನು ಸಂಗೀತ ನೃತ್ಯ ಅಕಾಡೆಮಿಗೆ ಬಂದಾಗಿದ್ದ ನನ್ನ ಮೇಜರ್ ಪ್ರಾಜೆಕ್ಟ್ ಏನು ಅಂದರೆ ಹೌ ವಿಲ್ ಐ ಇನ್ಕ್ರೀಸ್ ಮೈ ಆಡಿಯನ್ಸ್ ಬ್ಯಾಂಡ್ ವಿತ್ ಯಂಗ್ಸ್ಟರ್ಸ್. ನಮ್ಮ ಸಂಸ್ಕೃತಿ ಅಂದರೆ ಇಲ್ಲಿಂದ ಶುರುವಾಗಿ ನಮ್ಮ ಮನೆಯಿಂದ ನಮ್ಮ ಮಕ್ಕಳಿಗೆ ನೀವು ಅಟ್ಲೀಸ್ಟ್ ನಾನು ಯಾವಾಗಲೂ ಎಲ್ಲ ಕಾರ್ಯಕ್ರಮದಲ್ಲೂ ಹೇಳೋದಿಷ್ಟು, ತಿಂಗಳಲ್ಲಿ ನಿಮ್ಮ ಮಕ್ಕಳನ್ನೆಲ್ಲಾದರೂ ಬಿಡಿಬೋದು, ತಿಂಗಳಲ್ಲಿ ಒಂದು ದಿವಸ ನನ್ನ ಜೊತೆ ಬಾ ಅಂತ ಯಾವುದಾದ್ರೂ ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸೋ ಒಂದು ಕಾರ್ಯಕ್ರಮಕ್ಕೆ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಬೇಕು. ಬಟ್ ಅವರ ರೀತಿಯಲ್ಲಿ ನಮ್ಮ ಸಂಸ್ಕೃತಿನ ಸರಳ ಮಾಡಿ, ವಚನಗಳನ್ನ ಹೇಗೆ ಉಪನಿಷತ್ತಲ್ಲಿರೋ ಎಸೆನ್ಸ್ನ ಸರಳ ಮಾಡಿ ಹೇಳಿದ್ರು, ಆ ರೀತಿ ನಮ್ಮ ಸಂಗೀತನ ನಮ್ಮ ನೃತ್ಯನ ಅವರಿಗೆ ರೆಲೆವೆನ್ಸ್ ಕೊಟ್ಟು ನಾವು ಪ್ರತಿಯೊಂದನ್ನು ಮಾಡಿದ್ರೆ ಅವರು ದೇ ವಿಲ್ ಬಿ ಫ್ಯಾಂಟಾಸ್ಟಿಕ್ ಸಿಟಿಸನ್ಸ್. ಅವರ ಒಂದು ಎಕ್ಸಲೆನ್ಸ್ ಎಲ್ಲದರಲ್ಲೂ ಇರುತ್ತೆ. ಓದೋದ್ರಿಂದ ಹಿಡಿದು ಸೆನ್ಸಿಟಿವ್ ಆಗ್ತಾರೆ, ಪರಿಸರಕ್ಕೆ, ಭಾವನೆಗಳಿಗೆ, ರಿಲೇಷನ್ಸ್ ಜೊತೆ ಈ ಸೆನ್ಸಿಟಿವಿಟಿ ನಮ್ಮಲ್ಲಿ ಇಟ್ಬಿಟ್ರೆ ದ್ಯಾಟ್ ಇಸ್ ಗೋಯಿಂಗ್ ಟು ಮೇಕ್ ನಾಟ್ ಓನ್ಲಿ ಇಂಡಿಯಾ ಬಟ್ ನಮ್ಮಲ್ಲಿ ಆ ಯೂನಿಟಿ ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೆ ತುಂಬ ಮುಖ್ಯವಾಗಿ ಪ್ರಬಲ ಬೀರೋದು ಸಂಗೀತ, ನೃತ್ಯ, ಪೇಂಟಿಂಗ್, ನಮ್ಮ ಸಂಸ್ಕೃತಿ. ಕೊಡೋರು ಬೇಕು, ಜೊತೆಗೆ ಅದನ್ನು ಬೆಳೆಸೋರು ಬೇಕು. ಅದೇ ರೀತಿ ಸರ್ಕಾರಕ್ಕೂ ಆ ಎಲ್ಲ ಸರ್ಕಾರದ ಲಿಮಿಟೇಷನ್ಸ್ ಜಾಸ್ತಿ ಇದ್ದಿದ್ರು ಎಲ್ಲೋ ಒಂದು ಕಡೆ ನನಗೂ ಬೇರೆಯವ್ರ ಸಪೋರ್ಟ್ ಬೇಕಾಗುತ್ತೆ. ಈ ಸಪೋರ್ಟ್ ಎಲ್ಲ ನೀವು ಕೊಟ್ಟರೆ ನಮ್ಮ ಈ ಕಪ್ಪಣ್ಣನ ಐಡಿಯಾ ತೊಗೊಂಡು ನಾವು ಸಾಕಷ್ಟು ಸಂಗೀತ ನೃತ್ಯ ಅಕಾಡೆಮಿ ವತಿಯಿಂದ ಇದನ್ನು ಮಾಡ್ತೀವಿ ಅಂತ ಹೇಳ್ತಾ ನೀವೆಲ್ಲ ಇದನ್ನು ಸೇರಿದ್ರಿ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಜಾಬ್. ನಮ್ಮ ಸಂಸ್ಕೃತಿಯನ್ನು ಮೂಡಿಸೋದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ಜೊತೆಗೆ ನನ್ನ ಮಗಳು ಸೇರ್ತಾ ಇದ್ದಾರೆ. ಇದು ನಾವು ನಮಗೆ ಮಾಡಿರೋ ಒಂದು ಪದ್ಧತಿಗಳು ಎಷ್ಟು ಸುಂದರವಾಗಿದೆ. ಆ ಬೊಂಬೆಗಳಿಂದ ಆ ಬೊಂಬೆಗಳು ಯಾವುದೇ ಸಂಕೇತ, ಯಾಕೆ ಕೈಮಡಿ ಸಂಗೀತ, ನೃತ್ಯ ಎಲ್ಲ ನಮಗೆ ಬೇಕು ಅಂತ ಎಷ್ಟು ಚೆನ್ನಾಗಿ ಹಿಂದಿನವರೆಲ್ಲ ಮಾಡಿದ್ದಾರೆ. ಇದು ಈ ಜೊತೆ ಸ್ಟಡೀಸು, ಈ ಸಂಗೀತ, ಡಾನ್ಸು ಇದೆಲ್ಲ ಒಂದು ಕ್ರಿಯೇಟಿವಿಟಿಯಿಂದ ನೀವು ಅದನ್ನು ಯೋಚನೆ ಮಾಡಿದ್ರೆ ನಿಮ್ಮ ಒಂದೊಂದು ಚಾಪ್ಟರಲ್ಲೂ ಸಬ್ಜೆಕ್ಟಲ್ಲೂ ಕ್ರಿಯೇಟಿವಿಟಿ ತಂದರೆ ನೀವು ನಿಮ್ಮ ಕ್ಲಾಸಲ್ಲಿ ಎಕ್ಸೆಲ್ ಆಗ್ತೀರಿ, ನಿಮ್ಮ ಲೈಫಲ್ಲಿ ಎಕ್ಸೆಲ್ ಆಗ್ತೀರಿ. ಇದೆಲ್ಲ ನಾವು ಸಂಗೀತ ಯಾರಿದ್ದಾರೆ, ಅವರು ಹೇಗೆ ಮುಂದೆ ಬಂದಿದ್ದಾರೆ, ಯಾವ ಶಕ್ತಿ, ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಮಾತು ಮೂಲಕ ನಮ್ಮ ಫ್ರೆಂಡ್ಸ್ನ ಇನ್ಸ್ಪೈರ್ ಮಾಡಬೇಕು. ನೀವು ಬರುವಾಗ ಜೊತೆಗೆ ನೀವು ನಿಮ್ಮ ಫ್ರೆಂಡ್ಸ್ನು ಕರ್ಕೊಂಡ್ಬರ್ಬೇಕು ಅಂತ ಹೇಳಿ ಇವತ್ತು ಐ ಆಮ್ ಹ್ಯಾಪಿ. ನಿಮ್ಮ ಫ್ರೆಂಡ್ಸ್ಗೂ ಹೇಗೆ ಕರ್ಕೊಂಡ್ಬಂದಾಗ ನೀವು ಅಷ್ಟೇ ಡಾನ್ಸ್ ಮಾಡಿದಾಗ ತುಂಬ ಜನಕ್ಕೆ ಖುಷಿ ಆಗುತ್ತಲ್ವ, ಆ ರೀತಿ ಎಲ್ರಿಗೂ ಈ ವಿಚಾರ ಸ್ಪ್ರೆಡ್ ಮಾಡಬೇಕು. ಕಂಗ್ರ್ಯಾಚುಲೇಟ್ ಮುರುಕೇಶ್. ಈ ಏರಿಯಾಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದೀರಿ ಡಾನ್ಸ್ ಮೂಲಕ, ಸಂಗೀತ ಮೂಲಕ. ತುಂಬ ವರ್ಷದಿಂದ ನೀವು ಮಾಡ್ತಾ ಇದ್ದಾರೆ. ಹಾಗೆ ನೀವು ಸಹ ನಿಮ್ಮ ರೀತಿಯಲ್ಲಿ ಈ ಕರೆಗಳನ್ನ ಉಳಿಸ್ಲಿಕ್ಕೆ Thank you so much, ma'am. Yes, and this, please accept our fill stations.
during the celebrations of 25 years of Natya Antaranga and Nritya Bharat. This is the felicitation, our humble felicitation of Rashtriya Kala Poshak Saman. Ladies and gentlemen, please put your hands together. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯೋತ್ಸವದ ತಿಂಗಳು ನಮ್ಮ ಮಕ್ಕಳು, ನಮ್ಮ ನಾಡು, ನಮ್ಮ ಸಂಸ್ಕೃತಿ. ನಾಟ್ಯ ಅಂತರಂಗ, ಶುಭಾ ಧನಂಜಯನ್ ಮತ್ತು ಧನಂಜಯನ್ ಹಾಗೂ ಅವರ ಮಕ್ಕಳು ಸಹ, ಐ ಥಿಂಕ್ ದಿಸ್ ಫ್ಯಾಮಿಲಿ ಇಸ್ ಡೆಡಿಕೇಟೆಡ್ ಟು ದಿ ಆರ್ಟ್ಸ್. ಆಸ್ ಐ ಸಿ, it's celebrating its 25 years. And this 25 years, Nritya Kshetradalli, it's a long journey. But I really want to ask you parents, every art has its own beauty, its own strength. But a foundation of the classicals, ಮಕ್ಕಳಿಗೆ ಸಂಗೀತ ಇರಲಿ, ನೃತ್ಯ ಇರಲಿ, ಯೋಗ ಅಥವಾ ಕಲರಿ ಪೈಟು ಇವತ್ತೇನು ನೋಡಿದ್ವಿ, ಇಟ್ ಹ್ಯಾಸ್ ಇಟ್ಸ್ ರೂಟ್ಸ್ ಇನ್ ಆರ್ ಕಲ್ಚರ್ಸ್. ಇಂಥ ಒಂದು ವಿದ್ಯೆನ ನೀವು ನಿಮ್ಮ ಮಕ್ಕಳಲ್ಲಿ ಕೊಟ್ಟರೆ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಗ್ರೇಟ್ ಸ್ಟ್ರೆಂತ್ ಇನ್ ಡೆವಲಪಿಂಗ್ ದ ಪರ್ಸನಾಲಿಟಿ. ಇವತ್ತು ನೀವು ನಿಮ್ಮ ಮಕ್ಕಳನ್ನು ಎಷ್ಟು ಉತ್ಸಾಹದಿಂದ, ಇಷ್ಟು ದೂರ ಎಷ್ಟೇ ಕೆಲಸ ಇದ್ದರೂ ಬಂದು ನೋಡ್ತಾ ಇದ್ದೀರೋ, ಅದೇ ರೀತಿ ನಿಮ್ಮ ಮಕ್ಕಳು ಸಹ ಬೇರೆ ಕಲಾವಿದರನ್ನು ನೋಡಿದಾಗ ವಾಚಿಂಗ್ ಇಸ್ ಲರ್ನಿಂಗ್, ವಾಚಿಂಗ್ ಇಸ್ ಎನ್ಕರೇಜಿಂಗ್ ಅನದರ್ ಆರ್ಟಿಸ್ಟ್. ಈ ರೀತಿ ನಿಮ್ಮ ಮಕ್ಕಳನ್ನ ನೋಡಿ ಎಷ್ಟು ಜನ ಕೈ ಚಪ್ಪಾಳೆ ಬಳಸಿದ್ರೆ ನೀವು ಖುಷಿ ಪಡ್ತಿರೋ, ಅದೇ ರೀತಿ ಪ್ರತಿ ಕಲಾವಿದನನ್ನು ಬೆಳೆಸಿ ಕಲೆಯನ್ನು ಉಳಿಸಿ ಅಂತ ಹೇಳ್ತಾ, ಐ ವಾಂಟ್ ಟು ಥ್ಯಾಂಕ್ ಶುಭಾ ಆ್ಯಂಡ್ ಹರ್ ಡಿಯರ್ ಹಸ್ಬೆಂಡ್ who's been a back strength, a backbone, and her little children who have grown beautifully into the field of arts. The entire family, and say, go ahead, no matter what comes. Because when you see a good artist on stage and say, wow, what a beautiful dance it was, ಆ ಒಂದು ನಿಮಿಷದ enjoyment is equal to bliss. All the best. ಗಣ್ಯರೇ ಮತ್ತು ವೇದಿಕೆ ಮುಂಭಾಗ ಇರುವ ಎಲ್ಲರಿಗೂ ನಮಸ್ಕಾರ. ನಾನು ಹೆಚ್ಚಾಗಿ ನನಗೆ ಪುಟಾಣಿಗಳ ಮುಖ ಕಾಣಿಸ್ತಾ ಇದೆ. ಅಂದರೆ ಯಾರು ಮುಂದೆ ನಿಜವಾಗ್ಲೂ ನಮ್ಮ ನಾಡನ್ನು ಇನ್ನು ಹೆಚ್ಚು ಸಮೃದ್ಧಿಗೊಳಿಸ್ಬೋದೋ, ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ಬೋದೋ ಅಂತಹ ಮುಖಗಳು, ಅಂತಹ ವಯಸ್ಸಿನ ಪುಟಾಣಿಗಳು ನಮ್ಮ ಮುಂದೆ ಇದ್ದಾರೆ. ಈ ತಿಂಗಳಲ್ಲಿ ಮಾತ್ರ ಕನ್ನಡ ರಾಜ್ಯೋತ್ಸವ, ಕನ್ನಡ ನಮ್ಮ ನಾಡು, ನಮ್ಮ ದೇಶ ಅಂತ ಇರಬಾರ್ದು. ನಮ್ಮ ಪ್ರತಿಯೊಂದು ಗಳಿಗೆಯಲ್ಲಿ ನಾವು ಮಾತಾಡುವ ಒಂದು ಭಾಷೆಯಲ್ಲಿ, ನಾವು ನಮ್ಮ ಭಾವನೆಗಳ ಮೂಲಕ, ನಮ್ಮ ಕೆಲಸದ ಮೂಲಕ, ನಮ್ಮ ಓದಿನ ಮೂಲಕ ನಾವು ನಮ್ಮ ನಾಡಿನ ಬಗ್ಗೆ ಪ್ರೀತಿಯನ್ನು ತೋರಿಸಬೇಕು. ಹೀಗೆ ಮೊಟ್ಟ ಮೊದಲಿಗೆ ಯಾವುದೇ ಕಲೆ ಅಥವಾ ಯಾವುದೇ ಮನುಷ್ಯ ಹೇಳ್ತಾರೆ, ಜನನಿ ಜನ್ಮಭೂಮಿಶ್ಚ. ಯಾರು ತನ್ನ ತಾಯಿಯನ್ನು, ತನ್ನ ನಾಡನ್ನು, ತನ್ನ ಭೂಮಿಯನ್ನು ಪ್ರೀತಿಸೋಲ್ವೋ ಅವ್ರು ಯಾರನ್ನು ಪ್ರೀತಿಸಕ್ಕೆ ಸಾಧ್ಯನೇ ಇಲ್ವಂತೆ. ಸೊ ನಾವು ನಮ್ಮ ನಾಡು ಫಸ್ಟ್, ನಮ್ಮ ಮನೆ ಅಂಗಳದಲ್ಲಿ ನಾವು ಶಿಸ್ತನ್ನು ತಗೊಬೇಕು.
ಆಮೇಲೆ ನಮ್ಮ ಮನೆ, ನಮ್ಮ ನಗರದ ಬಗ್ಗೆ ಶಿಸ್ತನ್ನು ಬೆಳೆಸ್ಕೊಂಡು ಮಕ್ಕಳಿಗೆ ಇದನ್ನು ತಿಳಿಸ್ಕೊಟ್ರೆ, ಅವರೆಲ್ಲ ವ್ಯಾಲ್ಯೂಸ್ನ ಬೆಳೆಸಿದ್ರೆ ನಾವು, ಅವರು ನಾಳೆ ಒಳ್ಳೆ ಪ್ರಜೆಗಳಾಗ್ತಾರೆ. ಆ ಪ್ರಜೆಗಳು ನಮ್ಮ ಒಳ್ಳೆ ಸಂಸ್ಕೃತಿ ಜೊತೆಗೆ ನಮ್ಮ ನಾಡನ್ನು ಕಟ್ಬೋದು. ಕನ್ನಡ ರಾಜ್ಯೋತ್ಸವ ತಿಂಗಳಲ್ಲಿ ಒಂದ್ಸತಿ ಬರಲ್ಲ, ನಮ್ಮ ರಾಜ್ಯದ ಉತ್ಸವ ಪ್ರತಿದಿನ ಆಗಬೇಕು ಅಂತ ಹೇಳ್ತಾ, ಇಂಥ ಒಳ್ಳೆ ಕೆಲಸ ಮಾಡ್ತಾ ಇರೋ ಸಂಘಗಳಿಗೆ ಇನ್ನೂ ಹೆಚ್ಚಿನ ಒಳ್ಳೆ ಕೆಲಸ ಮಾಡಲಿ. ಎಸ್ಪೆಷಲಿ ನಮ್ಗೆ ಇವತ್ತು ನಿಜವಾಗ್ಲೂ ವ್ಯಾಲ್ಯೂಸ್ ಕೊಡಬೇಕಾಗಿರೋದು ನಮ್ಮ ಪುಟಾಣಿಗಳಿಗೆ. ಆ ಪುಟಾಣಿಗಳು ಚೆನ್ನಾಗಾಗ್ಬಿಟ್ರೆ ಭಾರತದಂಥ ದೇಶ ಮತ್ತೊಂದಿಲ್ಲ ಅಂತ ಹೇಳ್ತಾ ನನ್ನನ್ನು ಕರೆಸಿದ್ದಕ್ಕೆ ಎಲ್ರಿಗೂ ವಂದನೆ.